ಅಯೋಧ್ಯೆಯಲ್ಲೇನೋ ರಾಮ ಮಂದಿರ ಆಗ್ತಿದೆ, ಆದರೆ ಕಾಶಿ ವಿಶ್ವನಾಥ ಸೇರಿದ ಹಾಗೆ ಬೇರೆ ಸ್ಥಳಗಳಲ್ಲಿ ಈ ಹಿಂದಿನ ಇಸ್ಲಾಂ ಆಕ್ರಮಣವನ್ನು ಪ್ರಶ್ನಿಸೋ ಹಾಗಿಲ್ಲ ಅನ್ನೋ ನಿರಾಳತೆ ಇಸ್ಲಾಂವಾದಿಗಳಿಗೆ ಇತ್ತು. ಮಂಗಳವಾರ ಜ್ಞಾನವಾಪಿಯ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅಲಹಾಬಾದ್ ಹೈಕೋರ್ಟ್ ಮುಸ್ಲಿಂ ಪಕ್ಷಗಳ 5 ಆಕ್ಷೇಪಣಾ ಅರ್ಜಿಗಳನ್ನು ವಜಾ ಮಾಡಿರೋದು ಈ ಗ್ರಹಿಕೆಯನ್ನು ಅಲ್ಲಾಡಿಸಿದೆ. ಅಯೋಧ್ಯೆ ಪ್ರಕರಣ ಹೊರತುಪಡಿಸಿ ಉಳಿದೆಲ್ಲ ಪೂಜಾ ಸ್ಥಳಗಳ ಧಾರ್ಮಿಕ ಚಹರೆ ಅನ್ನುವಂಥದ್ದು, ಧಾರ್ಮಿಕ ಗುರುತು ಅನ್ನುವಂಥದ್ದು ಆಗಸ್ಟ್ 15, 1947ರಲ್ಲಿ ಹೇಗಿತ್ತೋ ಹಾಗೆಯೇ ಮುಂದುವರಿಯುತ್ತೆ ಅನ್ನೋದು 1991ರಲ್ಲಿ ತಂದಂಥ ಪೂಜಾ ಸ್ಥಳಗಳ ಕಾಯ್ದೆಯ ಸಾರಾಂಶ. ಆದರೆ ಮಂಗಳವಾರ ಜ್ಞಾನವಾಪಿ ಮಸೀದಿ ವಿಚಾರದಲ್ಲಿ ಹಿಂದೂ ಪಕ್ಷಗಳ ಪ್ರಕರಣ ಆಲಿಸೋದಕ್ಕೆ ಅವಕಾಶವೇ ಇಲ್ಲ. ಕಾರಣ ಏನಂತಂದರೆ 1991ರ ಪೂಜಾ ಸ್ಥಳಗಳ ಕಾಯ್ದೆ ಇದೆ ಎನ್ನುವಂತಹ ಮುಸ್ಲಿಂ ಪಕ್ಷದ ವಾದವನ್ನು ಅಲಹಾಬಾದ್ ಹೈಕೋರ್ಟ್ ಪಕ್ಕಕ್ಕಿರಿಸಿ ಹೊಸ ಆಯಾಮವನ್ನು ಕೊಟ್ಟಿದೆ. ಮುಸ್ಲಿಮರ ಎಲ್ಲ 5 ಆಕ್ಷೇಪಣಾ ಅರ್ಜಿಗಳು ವಜಾ ಆಗಿವೆ. ಇದು ಹಿಂದೂಗಳಿಗೆ ಒಂದು ಮಟ್ಟದ ಧ್ವನಿ ನೀಡಿದೆ ಅಂತಲೇ ವ್ಯಾಖ್ಯಾನ ಕೊಡ್ಬೋದು. ಹಾಗಾದರೆ 1991ರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಈ ಪ್ರಕರಣದಲ್ಲಿ ಹೈಕೋರ್ಟ್ ವ್ಯಾಖ್ಯಾನಿಸಿರೋದಾದರೂ ಹೇಗೆ? 1991ರ ಕಾಯ್ದೆ ಮುಂದುವರಿಸಿಕೊಂಡು ಈ ವ್ಯಾಜ್ಯವನ್ನು ಪಕ್ಕಕ್ಕಿಡೋಕ್ಕಾಗಲ್ಲ ಎಂದಿರುವಂಥ ಜಸ್ಟಿಸ್ ರಂಜನ್ ಅಗರ್ವಾಲ್ ಅವರು ಇದೊಂದು ರಾಷ್ಟ್ರೀಯ ಪ್ರಾಮುಖ್ಯವಿರುವ ವಿವಾದ ಅಂತಲೂ ಹೇಳಿದ್ದಾರೆ. ಈ ವಿಚಾರದಲ್ಲಿ ನ್ಯಾಯಮೂರ್ತಿಗಳು ಹೇಳಿರೋದೇನಂತಂದರೆ, 1991ರ ಪೂಜಾ ಸ್ಥಳಗಳ ಕಾಯ್ದೆಯು ನಿರ್ದಿಷ್ಟ ಪೂಜಾ ಸ್ಥಳವನ್ನು ಪರಿವರ್ತನೆಗೊಳಿಸೋದನ್ನು ನಿಷೇಧಿಸುತ್ತೆ. ಆದರೆ ಇಲ್ಲಿ ಅರ್ಜಿದಾರರು ಇಂಥ ಪರಿವರ್ತನೆ ಮಾಡಿಕೊಡಿ ಅಂತ ಸದ್ಯಕ್ಕೇನು ಅರ್ಜಿ ಹಾಕಿಲ್ಲ. ಬದಲಿಗೆ ಆ ಆವರಣದಲ್ಲಿ ಪೂಜಾ ಪದ್ಧತಿ ನಿಜಕ್ಕೂ ಏನಾಗಿತ್ತು, ಅದರ ರಿಲಿಜಿಯಸ್ ಕ್ಯಾರೆಕ್ಟರ್, ಧಾರ್ಮಿಕ ಚಹರೆ ಏನಾಗಿತ್ತು ಅನ್ನೋದನ್ನು ಮೊದಲು ನಿರ್ಧರಿಸಬೇಕು ಅಂತ ಕೋರಿದ್ದಾರೆ. ಹೀಗೆ ಆ ಆವರಣದಲ್ಲಿ ಧಾರ್ಮಿಕ ಚಹರೆ ಏನಾಗಿತ್ತು ಅನ್ನೋದನ್ನು ನ್ಯಾಯಾಂಗ ಪ್ರಕ್ರಿಯೆಯ ಮೂಲಕವೇ ನಿರ್ಧರಿಸಬೇಕಾಗತ್ತೆ ಅಂತ ತಮ್ಮ ತೀರ್ಪಲ್ಲಿ ಹೇಳಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ಈ ನಿರ್ಧಾರ ಈಗ ಜ್ಞಾನವಾಪಿ ಆವರಣದಲ್ಲಿ ಪುರಾತತ್ವ ಇಲಾಖೆಯ ಶೋಧನೆಗಳಿಗೆ ಸಹಾಯಕವಾಗಿದೆ. ಅಲ್ಲದೆ ವಿಚಾರಣಾ ನ್ಯಾಯಾಲಯವು 6 ತಿಂಗಳ ಒಳಗಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸೋದಕ್ಕೆ ನಿರ್ದೇಶಿಸಿರೋದು ಸಹ ಜ್ಞಾನವಾಪಿ ಪ್ರಕರಣವು ಶೀಘ್ರಗತಿಯಲ್ಲಿ ಪ್ರಗತಿ ಹೊಂದಲಿಕ್ಕಿದೆ ಎನ್ನುವುದರ ಸೂಚನೆ ಆಗಿದೆ. ಮಂಗಳವಾರ ಹೈಕೋರ್ಟ್ ನಿರ್ಣಯವು ಹಿಂದೂಗಳಿಗೆ ಏಕಾಏಕಿ ಸಿಕ್ಕಂಥ ಮುನ್ನಡೆ ಅಲ್ಲ ಅನ್ನೋ ಕಾರಣಕ್ಕೆ ಮುಖ್ಯ ಆಗುತ್ತೆ. ವಾರಣಾಸಿ ಸಿವಿಲ್ ಕೋರ್ಟ್ನಲ್ಲಿ ಅಕ್ಟೋಬರ್ 1991ರಲ್ಲೇ ಹಿಂದೂಗಳ ಪರವಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು. 1991ರ ಪೂಜಾ ಸ್ಥಳಗಳ ಕಾಯ್ದೆಯನ್ನೇ ಉಲ್ಲೇಖಿಸಿ ಈ ಅರ್ಜಿಯನ್ನು ಬರ್ಖಾಸ್ತುಗೊಳಿಸಲಾಗಿತ್ತು. ಆದರೆ ಹಿಂದೂಗಳು ನಿರಂತರವಾಗಿ ಮರುಪರಿಶೀಲನಾ ಅರ್ಜಿಗಳನ್ನು ಸಲ್ಲಿಸುತ್ತಾ ಹೋದರು. ಕೊನೆಗೊಮ್ಮೆ ಏಪ್ರಿಲ್ 2021ರಲ್ಲಿ ವಾರಣಾಸಿ ನ್ಯಾಯಾಲಯವು ಜ್ಞಾನವಾಪಿ ಆವರಣದಲ್ಲಿ ಪುರಾತತ್ವ ಇಲಾಖೆಯ ಸಮೀಕ್ಷೆಗೆ ಒಪ್ಪಿಗೆ ಕೊಟ್ಟಿತು. ಇದನ್ನೇ ಅಲಹಾಬಾದ್ ಹೈಕೋರ್ಟ್ ಎದುರು ಮುಸ್ಲಿಂ ಪಕ್ಷವು ವಿರೋಧಿಸಿತ್ತು. ಅಲ್ಲದೆ ಮಸೀದಿ ಆವರಣದಲ್ಲಿರುವ ಮಂಗಳಗೌರಿ ಮತ್ತಿತರ ಶೃಂಗಾರಗೌರಿ ಮತ್ತಿತರ ವಿಗ್ರಹಗಳಿಗೆ ಪೂಜೆ ಸಲ್ಲಿಸುವ ಅವಕಾಶ ಬೇಕು ಅಂತ 5 ಮಹಿಳೆಯರು ಸಲ್ಲಿಸಿರುವಂಥ ಅರ್ಜಿಯನ್ನು ಸಹ ಮುಸ್ಲಿಂ ಪಕ್ಷ ವಜಾಗೊಳಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿತ್ತು. ಆದರೆ ಮುಸ್ಲಿಂ ಪಕ್ಷದ ಇಂಥ ಎಲ್ಲ 5 ಅರ್ಜಿಗಳನ್ನು ವಜಾಗೊಳಿಸುವ ಮೂಲಕ ಜ್ಞಾನವಾಪಿ ಪ್ರಕರಣದಲ್ಲಿ ಹಿಂದೂ ಹಿತಾಸಕ್ತಿಗೆ ಹೈಕೋರ್ಟ್ ಮರುಜೀವ ಕೊಟ್ಟಂತೆ ಆಗಿದೆ. ಜ್ಞಾನವಾಪಿ ಪ್ರಕರಣದಲ್ಲಿ ಹಿಂದೂ ಪಕ್ಷಗಳ ಅರ್ಜಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸ್ತಾ ಇರೋರು ನ್ಯಾಯವಾದಿ ವಿಷ್ಣು ಶಂಕರ್ ಜೈನ್. ಮಥುರಾದ ಕೃಷ್ಣ ಜನ್ಮಭೂಮಿ ವಿಚಾರದಲ್ಲೂ ಕೂಡ ಇವರು ಕಾನೂನು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ ಮುಸ್ಲಿಂ ಪಕ್ಷಗಳ ಆಕ್ಷೇಪಣೆಗಳನ್ನು ತಳ್ಳಿ ಹಾಕಿದ ಬೆನ್ನಲ್ಲೇ ಈ TV ವಾಹಿನಿಗಳಲ್ಲಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಜೆ ಸಾಯಿ ದೀಪಕ್ ಒಂದು ಒಳ್ಳೆಯ ವಿಶ್ಲೇಷಣೆಯನ್ನು ನಡೆಸಿದರು. ಅವ್ರು ಹೇಳಿದ್ರು, ಕೋರ್ಟ್, ನನ್ನ ಸ್ನೇಹಿತ ವಿಷ್ಣು ಶಂಕರ್ ಜೈನ್ ಬಹಳ ನಾಜೂಕಿನಿಂದ ಈ ಪ್ರಕರಣ ಕಟ್ಟಿದ್ದಾರೆ. ಪೂಜಾ ಸ್ಥಳಗಳ ಕಾಯ್ದೆಯಲ್ಲಿ ಒಂದು ಭಾಗ ಆ ಸ್ಥಳದಲ್ಲೇನಾದರೂ 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿದ್ರೆ ಅದನ್ನು ಮೊದಲಿನ ಸ್ಥಿತಿಗೆ ತರುವ ಹಕ್ಕೊತ್ತಾಯಕ್ಕೆ ಅವಕಾಶವಿದೆ ಅನ್ನೋದನ್ನು ಹೇಳುತ್ತೆ. ಈ ಐತಿಹಾಸಿಕತೆ ನಿರ್ಣಯ ಆಗೋದು ಪುರಾತತ್ವ ಇಲಾಖೆಯ ಸಮೀಕ್ಷೆಯಿಂದ ಮಾತ್ರ. ಹೀಗೆ ಸಮೀಕ್ಷೆ ಆಗ್ತಲೇ ಆ ಸ್ಥಳದ ಮೂಲ ಧಾರ್ಮಿಕ ಚಹರೆ ಏನಾಗಿತ್ತು ಅನ್ನೋದು ನಿಚ್ಚಳ ಆಗುತ್ತೆ. ಆಗ ಹಿಂದೂಗಳು ಮತ್ತೆ ಅಲ್ಲಿಗೆ ಪೂಜೆಯ ಅವಕಾಶವನ್ನು ಕೋರಬಹುದಾಗಿದೆ. ಈ ನಿಟ್ಟಿನಲ್ಲಿ ಅಲಹಾಬಾದ್ ಹೈಕೋರ್ಟ್ ನಿರ್ಣಯ ಪ್ರಾಮುಖ್ಯತೆ ಪಡೆಯುತ್ತೆ ಅಂತ ಜೆ ಸಾಯಿ ದೀಪಕ್ ವಿಶ್ಲೇಷಣೆ ಮಾಡಿದ್ದಾರೆ.